ಗೆಳೆಯರೇ ನಮಸ್ತೆ. ಇವತ್ತು 2ನೇ ಶ್ರಾವಣ ಶನಿವಾರ. ಇವತ್ತು ನಾನು ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಕಲ್ ಹೋಬಳಿ ಹೊಸಳ್ಳಿ ಹತ್ರ ಐತೆ ಕಾಮೇನಹಳ್ಳಿ ಅಂತ. ಕಾಮೇನಹಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಭಾಳ ಚೆನ್ನಾಗೈತೆ. ನೀವು ಹೈದರಾಬಾದ್ ಹತ್ರ ಯಾದಗಿರಿ ಗುಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಗುಟ್ಟೆ ಸ್ವಲ್ಪ ದೊಡ್ಡದಾಗಿರ್ತೈತೆ, ಇಲ್ಲಿ ಗುಟ್ಟೆ ಸ್ವಲ್ಪ ಚಿಕ್ಕದಾಗೈತೆ. ಗುಟ್ಟೆ ಕಾಮೇನಹಳ್ಳಿ ಗುಟ್ಟೆ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ. ಇಲ್ಲಿ ನರಸಿಂಹಮೂರ್ತಿ ಅಂತೇಳಿ ದೇವಸ್ಥಾನ ಭಾಳ ಚಿಕ್ಕದಾಗಿದ್ದಾಗ ಏನು ದೊಡ್ಡ ಮನಸ್ಸು ಮಾಡಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಂದು 10 ವರ್ಷದಿಂದ ಸ್ವಲ್ಪ ಅಂತಂದರೆ ತುಂಬ ಅಭಿವೃದ್ಧಿ ಆಗಿದೆ. ಮಾಜಿ ಶಾಸಕ ವೆಂಕಟರಮಣಯ್ಯನವರು MLA ಆಗಿದ್ದಾಗ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿದ್ರು. ಮಂಜೂರು ಮಾಡಿಸಿದ ನಂತರ ಸರ್ಕಾರದಿಂದ ಬಂದ ಅನುದಾನದಿಂದನೇ ತುಂಬ ಡೆವಲಪ್ಮೆಂಟ್. ಅಲ್ಲಿ ಸರ್ಕಾರ ಕೊಟ್ಟ 10 ಲಕ್ಷದ ಅನುದಾನದಿಂದನೇ ಇವತ್ತು ಒಳ್ಳೆ ಡೆವಲಪ್ ಆಗಿದೆ. ಅದಕ್ಕೋಸ್ಕರ ನಾನು 2ನೇ ಶ್ರಾವಣ ಶನಿವಾರ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡು ಜೊತೆಯಲ್ಲಿ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಿಮಗೆ ಅಲ್ಲಿ ಬಂದ ಭಕ್ತಾದಿಗಳು ಮತ್ತು ದೇವಸ್ಥಾನದ ವಿಶೇಷವನ್ನು ತಿಳಿಸ್ತೀನಿ. ದಯಮಾಡಿ ನಮ್ಮ ಸುವರ್ಣ ಪಂಚಾಯಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಹತ್ತಿರದಲ್ಲಿ ಇದ್ದೀವಿ ದೇವಸ್ಥಾನದಕ್ಕೆ. ನಾನು ದೇವಸ್ಥಾನದ ಕಾಮೇನಹಳ್ಳಿಯಿಂದನೂ ನಿಮಗೆ ವಿಶೇಷತೆಯನ್ನು ತಿಳಿಸ್ತೇನೆ. ಭಕ್ತಾದಿಗಳಿಂದಾನೇ ಕಾಮೇನಹಳ್ಳಿಯಿಂದ ದೇವಸ್ಥಾನದವರೆಗೆ ಸಿಮೆಂಟ್ ರಸ್ತೆ ಆಗಿದೆ. ಭಕ್ತಾದಿಗಳಿಂದ ಒಂದು ಚೌಟ್ರಿ ಆಗಿದೆ. ಭಕ್ತಾದಿಗಳಿಂದಾನೇ ಮೆಟ್ಲು, ದೇವಸ್ಥಾನದ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಹೋಗ್ಬೋದು ಮೇಲಕ್ಕೆ. ಮತ್ತು ಹಳೆ ದಾರಿ, ಸುತ್ತಮುತ್ತಲ ಜನ ಹಳೆ ದಾರಿ ಅಂತ ಇದೆ. ದೇವಸ್ಥಾನದ ಹಿಂದುಗಡೆಯಿಂದ ಕೂಡ ಒಂದು ದಾರಿ ಇದೆ, ಅದೇನು ಡೆವಲಪ್ ಆಗಿಲ್ಲ. ಈ ಕಾಮೇನಹಳ್ಳಿ ಊರು ಒಳಗಡೆಯಿಂದ ಹೋಗ್ತೀವಲ್ಲ, ಆ ರಸ್ತೆ ತುಂಬ ಡೆವಲಪ್ ಆಗಿದೆ ದೇವಸ್ಥಾನದವರೆಗೂ. ನಾನು ದೇವಸ್ಥಾನದ ಹತ್ರ ಇದ್ದೀನಿ, ನಿಮಗೆಲ್ಲ ತೋರಿಸ್ತೇನೆ. ಕಾಮೇನಹಳ್ಳಿಗೆ ಬಂದಿದ್ದೀವಿ. ಕಾಮೇನಹಳ್ಳಿ ನೋಡ್ರಿ, ಕಾಮೇನಹಳ್ಳಿಯಿಂದ ಲೆಫ್ಟಿಗೆ ತಿರ್ಕೋಬೇಕು, ಎಡಗಡೆ ತಿರ್ಕೊಂಡ್ರೆ ಊರು ಒಳಗಡೆಯಿಂದಾನೆ ಎಡಗಡೆ ತಿರ್ಕೊಂಡ್ರೆ ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ. ನೋಡಿ, ಕಾಮೇನಹಳ್ಳಿ ಊರಿಂದಾನೇ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಎಲ್ಲ ದಾನಿಗಳಿಂದಾನೇ ಈ ಸಿಮೆಂಟ್ ರಸ್ತೆ ಮಾಡಿರೋದು. ರಾಜ್ಯ ಸರ್ಕಾರದಿಂದ ಕೇವಲ ದೇವಸ್ಥಾನದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ರು ಅಷ್ಟೇ. ತದನಂತರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ. ಈ ಸಮಿತಿನವರೇ ಈ ಸಿಮೆಂಟ್ ರಸ್ತೆ ಮಾಡ್ಕೊಂಡಿದ್ದಾರೆ. ಭಕ್ತಾದಿಗಳ ಅನುಕೂಲಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಸ್ತೆ, ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ನೀವು ಅಕ್ಕಪಕ್ಕದಲ್ಲಿ ನೋಡ್ಕೊಂಡು ಹೋಗ್ಬೋದು. ಎಲ್ಲ ಕಾಡು ಪ್ರದೇಶನೇ ಇದು. ಅಂದರೆ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಾಮೇನಹಳ್ಳಿಯಿಂದ 1 ಕಿಲೋಮೀಟ್ರೂ ಇಲ್ಲ. ಇದೆ ಚೌಟ್ರಿ ಕಾಣಿಸ್ತಾ ಇತ್ತು ನೋಡ್ರಿ. ಇಲ್ಲಿ ಕಾಮೇನಹಳ್ಳಿಯಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನದ ವಿಶೇಷತೆ ಮತ್ತು ದೇವಸ್ಥಾನದ ದರ್ಶನವನ್ನು ಕೂಡ ತೋರಿಸ್ತೀನಿ. ಪಡಿತೀನಿ ನಾನು ನನ್ನ ಫ್ರೆಂಡ್ ಇಬ್ಬರು ದೇವರ ದರ್ಶನ ಪಡಿಬೇಕು. ದೇವಸ್ಥಾನ ಪಡೆದು ನಿಮಗೆ ಈ ರಸ್ತೆ ನೋಡ್ರಿ, ಚೆನ್ನಾಗಿ ಮಾಡಿದ್ದಾರೆ ರಸ್ತೆ. ವಾಹನ ಜನಸಂಚಾರ ಜಾಸ್ತಿ ಐತಿ ಇವತ್ತು. ಕ್ಯೂ ಲೈನ್ ಏನೋ ನಿಂತಂಗವರಪ್ಪ ಭಕ್ತಾದಿಗಳು. ದರ್ಶನ ಪಡೆದ ಭಕ್ತಾದಿಗಳು ಹೋಗ್ತಾವ್ರೆ, ದರ್ಶನಕ್ಕೂ ಹೋಗ್ತಾವ್ರೆ ಜನ. ನೋಡ ಯಪ್ಪ ಬೀಳ್ತಾನೆ ನೋಡ್ರಿ. ಇವಾಗ ಹೋಗಿ ಬೀಳ್ದಂಗೆ ಹಂಗೆ ಹೋಗ್ತಾವನೆ. ತುಂಬ ಜನ, ಸುಮಾರು ತುಂಬ ದೂರ ಕ್ಯೂ ಲೈನ್ ಐತೆ. ಎಲ್ಲ ಲೋಕಲ್ನವರೆಲ್ಲ, ಇವರೆಲ್ಲ ಹೌದು, ಎಲ್ಲ ಸ್ಥಳೀಯರು. ಇದೇ ದೇವಸ್ಥಾನದ ಹತ್ರಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ ಜಾಮ್ ಆಗೈತೆ. ಶ್ರಾವಣ ಶನಿವಾರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುತ್ತಿಲ್ಲ. ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ
ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ತುಂಬ ರಶ್ ಆಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಮೇಲೆ ಐತೆ ದೇವಸ್ಥಾನ. ಇದು ಚೌಟ್ರಿ ಕೂಡ ದಾನಿಗಳಿಂದ ಮಾಡಿರ್ತಕ್ಕಂಥದ್ದೇ ಚೌಟ್ರಿಯನ್ನು ಕಟ್ಟಿದ್ದಾರೆ. ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ಮಾರ್ತಾರೆ. ತಿನ್ನೇ ವಸ್ತುಗಳು ಎಲ್ಲ ಸಿಗ್ತವೆ. ಪೂಜಾ ಸಾಮಗ್ರಿ ಎಲ್ಲ ಸಿಗುತ್ತೆ. ಯಾರು ವೇಟ್ ಮಾಡಬೇಡಿ. ನೀನ್ ಮೇಲೆ ಹತ್ಬೇಕು, ಸ್ವಲ್ಪ ಹಾಕಿ ಅಂತ ಕೆಳಗಡೆ ಇದ್ದೀರಾ ಎತ್ಬೇಕು, ಕೈ ಎತ್ಬೇಕು ಮೇಲಕ್ಕೆ. ಇನ್ನೊಂದ್ಸಲ ಬಾವುದ್ರಿ, ಒಂದ್ಸಲ ನಮಸ್ಕಾರ. ವಿಡಿಯೋ ಸೇಪ ರೆಡ್ಡಿ ಸೈ. ಏಯ್ ಬಾರಲ್ಲಿ ಬಾರಲ್ಲಿ ನಾ ಕೊಡ್ಕಿಡ್ದು. ಅವರೇ ಬಿಡಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ಮೆಟ್ಲು ಮಾಡಿದ್ದಾರೆ, ಮೆಟ್ಲ ಮೇಲೆ ಹೋಗ್ತಾ ಇದ್ದೀವಿ. ಮೆಟ್ಲೈತೆ, ಗುಟ್ಟೆ ಮೇಲೆಗೆ ಮೆಟ್ಲಿಂದ ನಡ್ಕೊಂಡು ಹೋಗ್ಬೇಕು. ಕೆಲವರು ಭಕ್ತಾದಿಗಳು ನೋಡ್ರಿ ಹರಕೆ ತೀರ್ಸ್ಕೊಳಕ್ಕೆ ಅರಿಶಿನ ಕುಂಕುಮ ಹಚ್ತಾವ್ರಿ ಮೆಟ್ಲಿಗೆ. ಚೆನ್ನಾಗೈತೆ ದೇವಸ್ಥಾನ. ಮೆಟ್ಲು ಮುಖಾಂತರವೇ ಹೋಗಬೇಕು. ದರ್ಶನದ ಭಕ್ತಾದಿಗಳು ಕೆಳಗಡೆಗೆ ಬರ್ತಾ ಇದ್ದಾರೆ. ಈ ಭಕ್ತಾದಿ ನನಗೆ ಗೊತ್ತಿರೋವ್ರೆ. ತುಂಬ ಚೆನ್ನಾಗೈತೆ. ಅರ್ಧ ಗುಟ್ಟೆ ಹತ್ತಿದ್ದೀವಿ. ಗುಟ್ಟೆ ಹತ್ತಿರೋದ್ರಿಂದ ನೋಡ್ರಿ ಕೆಳಗಡೆ ಹೆಂಗೆ ಕಾಣಿಸ್ತೈತೆ. ಪರಿಸರ ಕೂಡ ತುಂಬ ಚೆನ್ನಾಗೈತೆ. ಮಳೆಗಾಲ ಅಲ್ವಾ, ಪರಿಸರ ಕೂಡ ತುಂಬ ಚೆನ್ನಾಗಿದೆ.
ದೇವಸ್ಥಾನದ ಮೆಟ್ಲತ್ತಿ ಬಂದಿದ್ದೀವಿ. ದೇವಸ್ಥಾನ ಕೂಡ ಫುಲ್ ರಶ್ ಆಗಿದೆ ನೋಡಿ. ಹರಕೆ ತೀರೋರು ಗುಂಡು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿನ ಇವರು ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಇರ್ತಕ್ಕಂಥ ಸಣ್ಣ ವಿಗ್ರಹ ಸಾಲಿಗ್ರಾಮ ಸಮೇತ ಉದ್ಭವ ಮೂರ್ತಿ ಅಂತ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮೇಲಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ದರ್ಶನಕ್ಕೆ ಹಿಂಗೆ ಹೋಗ್ಬೋದು, ಹೀಗೆ ಹೋಗ್ಬೋದು. ಇದೆಲ್ಲ ನರಸಿಂಹಸ್ವಾಮಿ ದೇವಸ್ಥಾನದ ಗುಟ್ಟೆಗೆ ಇದು ದಾನಿಗಳು ಕಟ್ಟಿರ್ತಕ್ಕಂಥ ಜಯಲಕ್ಷ್ಮಮ್ಮ ಅಂತೇಳಿ ಜಯಮ್ಮ ಅಂತೇಳಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅನಿಲ್ ಲಕ್ಷ್ಮೀನಾರಾಯಣ ಅವರ ಕುಟುಂಬದವರು. ಇಲ್ಲಿ ಕೂಡ ಇದು ಬಂಡೆಗೆ ಲಕ್ಷ್ಮೀ ಇದು ಆಂಜನೇಯ ಸ್ವಾಮಿ ಎತ್ತಿದ್ದಾರೆ. ದಾರಿ ಬಿಡಿ ಸ್ವಲ್ಪ ದಾರಿ ಬಿಡಿ ಹನುಮಂತ ದಾರಿ ಬಿಡಿ. ಎರಡನೇ ಶನಿವಾರ ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಕ್ತಾದಿಗಳು ಕ್ಯೂ ಲೈನಲ್ಲಿದ್ದಾರೆ. ನಾನು ಕ್ಯೂ ಲೈನ್ ಬಂದೆ. 500 ನಮಸ್ಕಾರ ಮಾಡ್ಕೊಂಡು ಚಂದ್ರ
ದರ್ಶನ ಮಾಡ್ಕೊಂಡು ಬನ್ನಿ. ಹರಿ ಓಂ ನಮೋ ಶಿವಾಯ ಕಷ್ಟೋಕ್ಷಸ್ಥಲ ವಿಧಾರಣಾಯ ಓಂ ನಮಃ ಭೂತ ಪ್ರೇತ ಬನ್ನಿ 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 ಎಲ್ಲ ದರ್ಶನ ಮಾಡ್ಕೊಂಡು ಬನ್ನಿ. ಬರಬೇಕು ದೇವ್ರು ನೋಡಿ ದೇವ್ರು ನೋಡಿ ದೇವ್ರು ನೋಡ್ಕೊಂಡು ಬನ್ನಿ ಮುಂದೆ ಬನ್ನಿ. ನಮಸ್ಕಾರ ಮಾಡಿಬಿಡಿ ಮುಂದೆ ಬನ್ನಿ ಮುಟ್ಕೊಂಡ್ಬಿಡಿ. ಎಲ್ಲ ಹೊರಗಡೆ ಹಾಗೆ ನೋಡಿ ಬರ್ಬೇಕು ನೀವು ಅಲ್ಲೆಲ್ಲ ನಿಂತ್ಕೊಬಾರ್ದು. ಏನು ಮಾಡೋದು ಪೂಜೆದು ಏನಿಲ್ಲಮ್ಮ, ಹೂ ಮಾತ್ರ ಕೊಟ್ಬಿಟ್ಟು ಮುಂದೆ ಹೋಗ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ಏನಿಲ್ಲ. ಸ್ವಾಮಿಗಳು 2ನೇ ಶನಿವಾರದ ವಿಶೇಷತೆ ಏನು ದೇವಸ್ಥಾನದಲ್ಲಿ? ಇಷ್ಟೇ ಸರ್ ವಿಶೇಷ. ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ವಿಶೇಷವಾಗಿ ಬೆಳಗ್ಗೆ ಅಭಿಷೇಕ ಇರುತ್ತೆ 5 ಗಂಟೆಗೆ, ಮತ್ತು ಅಲಂಕಾರಗಳು, ಮಹಾಮಂಗಳಾರತಿ, ಆಮೇಲೆ ಜನ ಸ್ಟಾರ್ಟ್ ಆಗ್ತಾರೆ. ಸಂಜೆ ತನಕ ಇದೇ ಥರ ಜನ. ಪ್ರತಿ ಶನಿವಾರ ಹಿಂಗೆ ಇರುತ್ತಾ? ಪ್ರತಿ ಶನಿವಾರ ಜನಸಂಖ್ಯೆ ಎಷ್ಟೊಂದು ಇರಲ್ಲ, ಶ್ರಾವಣದಲ್ಲಿ ಮಾತ್ರ ಇಷ್ಟೊಂದು ಇರಲ್ಲ. ಬೇರೆ ದಿನಗಳಲ್ಲಿ ಇರುತ್ತೆ, ಅಷ್ಟೊಂದು ಇರಲ್ಲ. ಇವತ್ತು ಏನು ಪೂಜೆ, ಏನು ಶ್ರಾವಣ ಮಾಸ, ಶ್ರಾವಣ ಅಲಂಕಾರ ಏನು? ಅಲಂಕಾರ ಏನಿಲ್ಲ ಇವತ್ತು. ಹೋದ ವಾರ ಕವಚ ಅಲಂಕಾರ ಮಾಡಿದ್ವಿ. ಎಂತಕ್ಕಿದು ಅದೇ ಎಂತಕ್ಕೆ? ಗಾಡಿಗ ಮನೆಗೆ? ಗಾಡಿಗೆ ಯಾವುದು? ಗಾಡಿಗೆ ಎಷ್ಟು? 2 ವೀಲರ 4 ವೀಲರ್? ಬೈಕ್ ಇತ್ತು ತಗೊಳ್ಳಿ. ಹರಿ ಓಂ ನಮೋ ಸಿಂಹಾಯ ಕಷ್ಟೋಕ್ಷಸ್ಥಲ ವಿಧಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ವಿಷಾದಿನಾಯ. ಇದು ಮನೆಗೆ, ಇದು ಗಾಡಿಗೆ. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಹಾಗೆ ಮುಂದೆ ಬನ್ನಿ. ಬನ್ನಿ ಬನ್ನಿ, ಹೊರಗಡೆ ಬನ್ನಿ. ಎಲ್ಲ ಹೂವು, ಎಲ್ಲ ಪ್ರಸಾದ ಎಲ್ಲ ಹೊರಗಡೆ ಹೇಳ್ತಾರೆ. ಬನ್ನಿ ಬನ್ನಿ ಬನ್ನಿ, ದೇವ್ರ ದರ್ಶನ ಮಾಡಿ, ದೇವ್ರ ದರ್ಶನ ಮಾಡಿ. ಇಲ್ಲೇ ಇಟ್ಕೊಡೋಣ ಎಲ್ಲ. ದೇವರ ದರ್ಶನ ಆಯಿತು. 2 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಹೊರಟಿದ್ದೀನಿ. ಇಲ್ಲಿ ನಮ್ಮ ದಾಸರಿದ್ದಾರೆ, ದಾಸರಿಗೆ ಚಿಲ್ಲರೆ ಇಲ್ಲ ಇವತ್ತು. ನರಸಿಂಹ ಸ್ವಾಮಿ ದಾಸಪ್ಪನವರು. ದಾಸಪ್ಪನವ್ರಿಗೆ ಯಾರು ಇಲ್ದೇ ಇದ್ರೂ ಕೂಡ ದಾಸಪ್ಪನವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ನರಸಿಂಹಸ್ವಾಮಿ ದರ್ಶನ ಆದಮೇಲೆ ಪಕ್ಕದಲ್ಲೇ ಮೆಟ್ಲಾಕಿರ್ತಕ್ಕಂಥ ಗುಡ್ಡೆ ಐತೆ. ಗುಡ್ಡೆ ಮೇಲೆ ಹತ್ತಿದ್ದೀವಿ. ಇಲ್ಲಿ ಸಿಂಗಲ್ ಆಗಿ ಹತ್ತೋಕ್ಕೆ ಅವಕಾಶ ಇರೋದು. ಗಜಸ್ತಂಭ ಐತೆ. ಇಲ್ಲಿ ಗಜಸ್ತಂಭದ ಮೇಲೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅನ್ನೋದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಇವಾಗಿಂದ ಅಲ್ಲ, ಆ ಕಾಲದಿಂದನೇ ದೀಪ ಹಚ್ತಾರಂತೆ. ಇವಾಗ ದೀಪ ಹಚ್ಚೋದು ನೋಡ್ರಿ. ಇದು ಗಜಸ್ತಂಭದ ಮೇಲೆ ಭಕ್ತಾದಿಗಳು ಬಂದು ದೀಪ ಹಚ್ತಾರೆ. ತುಂಬ ಶ್ರೇಷ್ಠವಾದದ್ದು ದೀಪ ಇದು.
ನೀವು ಕೂಡ ಬಂದು ದೀಪ ಹಚ್ಬೋದು, ನಿಮ್ಮ ಹರಕೆಗಳೇನೇನಿದ್ರೆ ತೀರಿಸ್ಕೋಬೋದು. ಈ ಕೆಳಗಡೆನೇ ಬಂಡೆಗೆ ಆಂಜನೇಯ ಸ್ವಾಮಿ ವಿಗ್ರಹ ಐತೆ. ಕೆತ್ತಿರ್ತಕ್ಕಂಥ ವಿಗ್ರಹವನ್ನು ಕೂಡ ನೀವು ದೇವ್ರ ದರ್ಶನ ಮಾಡ್ಬೋದು. ಭಕ್ತಾದಿಗಳು ನೋಡ್ರಿ ಕ್ಯೂ ಲೈನಲ್ಲಿದ್ದಾರೆ ದೀಪ ಹಚ್ಚೋದಕ್ಕೆ. ಏನೆಣ್ಣೆ ಇದು? ದೀಪದ ಎಣ್ಣೆ ನೋಡ್ರಿ, ಭಕ್ತಾದಿಗಳು ದೀಪದ ಎಣ್ಣೆ ತಂದಿದ್ದಾರೆ. ಇದೇ ನಮ್ಮ ನಿಮ್ಮದು ಪೂಜೆ ಮಾಡಿದ್ದಾರೆ. ಸುತ್ತು ಕಾಂಪೌಂಡ್ ಮೇಲೆ ಕೂಡ ನರಸಿಂಹಸ್ವಾಮಿ, ಎಲ್ಲ ನರಸಿಂಹಸ್ವಾಮಿ, ಹಲವಾರು ನರಸಿಂಹಸ್ವಾಮಿಗಳ ವಿಗ್ರಹಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಾಂಪೌಂಡ್ ವಾಲ್ಗೆ. ಮತ್ತು ಇದೇ ಗುಟ್ಟೆ ಅಂತಂತೀವಲ್ಲ, ಈ ಗುಟ್ಟೆನೇ ನೋಡಿರಿ, ಇದು ಬಂಡೆ. ಇದು ಬಂಡೆಗೆ ಒಂದು ಅಲಂಕಾರ ಟೈಪ್ ಮಾಡಿದ್ದಾರೆ. ಇದೇ ದೇವಸ್ಥಾನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿ ಮಾಡಿರ್ತಕ್ಕಂಥ ನರಸಿಂಹಮೂರ್ತಿ ಅಂತೇಳಿ ಅವ್ರ ಹತ್ರ ನಾನು ಮಾತನಾಡಿಸ್ತೀನಿ. ಅಷ್ಟರ ಒಳಗಡೆ ದೇವರ ದರ್ಶನ ಪಡೆದ ನಂತರ ಇಲ್ಲಿ ಎಲ್ಲ ಗುಟ್ಟೆ ಬಂಡೆ ಐತಲ್ಲ, ಬಂಡೆಗಳಕ್ಕೆಲ್ಲ ಕಲ್ಲರ್ ಹಚ್ಚಿದ್ದಾರೆ. ಅದಕ್ಕೆ ಕಲ್ಲರ್ ಹಚ್ಚಿದ್ದಕ್ಕೆ ಚೆನ್ನಾಗಿ ಕಾಣಿಸ್ತಾ ಐತೆ. ನಾವು ಇನ್ನೂ ಆ ಕಡೆನೂ ತೋರಿಸ್ತೀನಿ, ಚೆನ್ನಾಗೈತೆ ಇಲ್ಲಿ. ಉದ್ಭವವಾದ ಆಂಜನೇಯ ಸ್ವಾಮಿ ಅಂತೇಳಿ, ಅದಕ್ಕೆ ಇಲ್ಲಿ ಆಂಜನೇಯ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರನ್ನ ದರ್ಶನ ಮಾಡ್ಬೋದು. ಕಾಯಿ ಹೊಡೆಯೋದು ಇಲ್ಲೇ, ದೇವಸ್ಥಾನದ ಒಳಗಡೆ ಕಾಯಿ ಹೊಡೆಯೋಂಗಿಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಕಾಯಿ ಹೊಡೆಸಿದ್ದಾರೆ. ನೋಡ್ರಿ, ಎಲ್ಲ ಗುಟ್ಟೆನೆ, ಎಲ್ಲ ಬಂಡೆಗಳಿಗೆ ಸಣ್ಣ ಸಣ್ಣ ಕಲ್ಲುಗಳನ್ನ ತೆಗೆದು ಇದು ಮಾಡಿದ್ದಾರೆ. ಕಾಂಪೌಂಡ್ ವಾಲ್ ಕಟ್ಟಿದ್ದಾರೆ. ಅದು ನೋಡ್ರಿ, ಅಂದ ಕಾಲಕ್ಕೆ ಕರೆಂಟ್ ಕೂಡ ಬಂದಿದೆ, ಕರೆಂಟ್ ಸೌಲಭ್ಯ ಇದೆ. ದೀಪ ಹಚ್ಚೋದು ಹೇಳಿದ್ದೀನಲ್ಲ, ಗರುಡಗಂಬದ ಮೇಲೆ ದೀಪ ಹಚ್ತಾರಂತೆ, ಎನಿ ಟೈಮ್ ದೀಪ ಹಚ್ತಾರಂತೆ. ಅದಕ್ಕೋಸ್ಕರನೇ ಅಲ್ಲಿ ಬೇಸಿಗೆಯಲ್ಲಿ ದೀಪ ಹಚ್ಚಿ ಮಳೆಗಾಲಕ್ಕೆ ಮಳೆ ಬರುತ್ತೆ ಇಲ್ಲ ಅನ್ನೋದು ಟೆಸ್ಟ್ ಮಾಡೋದಕ್ಕೋಸ್ಕರ ಇದು ಮಾಡಿದ್ದಾರೆ. ನಾನು ಹಿಂದುಗಡೆಯಿಂದ ಬರ್ಬೋದು ಅಂತ ಹೇಳಿದ್ದೀನಲ್ಲ, ಹಿಂದುಗಡೆ ರಸ್ತೆ ಇದು. ಗಾಡಿಗಳೆಲ್ಲ ನೋಡ್ರಿ, ಅಲ್ಲಿ ಕಾರ್ ಬರ್ತಾಯಿದೆ. ಎಲ್ಲ ಗಾಡಿಗಳನ್ನು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಹಿಂದುಗಡೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಇವತ್ತು 2ನೇ ಶನಿವಾರ ಅಲ್ವಾ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಎಲ್ಲ ನರಸಿಂಹಸ್ವಾಮಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ನೋಡ್ರಿ, ನಾರಾಯಣ ಸ್ವಾಮಿ, ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಎಲ್ಲ ವಿಗ್ರಹಗಳನ್ನು ಇವರು ಇಲ್ಲಿ ಕಾಂಪೌಂಡ್ಗೆ ಪ್ರತಿಷ್ಠಾಪನೆ ಅಂತಂದರೆ ವೆಂಕಟರಮಣ ಸ್ವಾಮಿನೂ ಇದ್ದಾರೆ, ತಿರುಪತಿ ವೆಂಕಟರಮಣ ಸ್ವಾಮಿನೂ ಇದ್ದಾರೆ, ಕಡಗೋಳು ಕೃಷ್ಣ, ಉಡುಪಿ ರಾಮಾನುಜಾಚಾರ್ಯರು, ಪೋತಲೂರು ವೀರಬ್ರಹ್ಮನವರು, ನೋಡ್ರಿ, ಪೋತಲೂರು ವೀರಬ್ರಹ್ಮನವರ ಇದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ, ಶೃಂಗೇರಿ ಶಾರದಾಂಬ, ಕಾಮಧೇನು, ಎಲ್ಲ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ, CB ನರಸಿಂಹಸ್ವಾಮಿ ಅಂತ ಎಲ್ಲ ಒಳ್ಳೊಳ್ಳೆ ವಿಗ್ರಹಗಳನ್ನು ಕಾಂಪೌಂಡ್ ಮಾಡಿ. ದೇವರಾಯನದುರ್ಗ ನರಸಿಂಹಸ್ವಾಮಿ, ಅಹೋಬಲ ನರಸಿಂಹಸ್ವಾಮಿ, ಕದಿರಿ ನರಸಿಂಹಸ್ವಾಮಿ, ಇದು ಒರಿಜಿನಲ್ ಕದಿರಿ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಇರ್ತಕ್ಕಂಥ ದೇವರದು. ಗರುಡಗಂಬಕ್ಕೆ ಎಣ್ಣೆ ಹಾಕ್ತಾವ್ರೆ ದೀಪ ಹಚ್ಚೋದಕ್ಕೆ. ಎಲ್ಲ ಭಕ್ತಾದಿಗಳು ಪ್ರತಿಯೊಬ್ಬರು ಇಲ್ಲಿಗೆ ಬಂದಿರತಕ್ಕಂಥ ಭಾಳ ಜನ ದೀಪಕ್ಕೆ ಎಣ್ಣೆ ಹಾಕೋದಕ್ಕೆ ಹೋಗ್ತಾವ್ರೆ.
ಹಾಕಿ ದೀಪ ಉರಿತಾ ಇರ್ತೈತೆ. ಆ ದೀಪದ ಉರಿಯೋದ್ರಲ್ಲೇ ಅವರು ಸ್ವಲ್ಪ ಭಕ್ತಿಯಿಂದ ಎಣ್ಣೆ ಹಚ್ಚಿದ್ರೆ ಒಳ್ಳೆಯದು ಅಂಥೇಳಿ ದೀಪದ ಎಣ್ಣೆ ಹಚ್ತಾವ್ರೆ. ನಾಗರಕಲ್ಲು ಬಾ. ಹಾಂ ಸ್ವಾಮಿಗೆ ಏನು ದೇವರು ಇದೆ? ಲಕ್ಷ್ಮೀ ತಾಯಿ, ಲಕ್ಷ್ಮೀ ದೇವಮ್ಮ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ, ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಲಕ್ಷ್ಮೀ ತಾಯಿ ಇಲ್ಲಿ ಇದು, ಅಲ್ಲಿ ನರಸಿಂಹಸ್ವಾಮಿ, ಆವಾಗ ತೋರಿಸಿದ್ದು ನರಸಿಂಹಸ್ವಾಮಿ. ಇದು ಲಕ್ಷ್ಮೀ ದೇವಸ್ಥಾನ ಇದು. ಗರುಡ ಸ್ತಂಭ. ತೆಂಗಿನಕಾಯಿ ಚೀಟಿ ಇದ್ದೀನಿ. ಈ ವರ್ಷದಲ್ಲಿ ತಗೊಂಡ್ರಾಗಿ ಇಲ್ಲ ನಾವು ಬರೀ ಆಯ್ತಾ ದೇವರ ದರ್ಶನ ಆಯಿತು. ಕೆಳಗಡೆ ಇಳಿತಾ ಇದ್ದೀವಿ. ಭಕ್ತಾದಿಗಳು ಮಾಡಿರ್ತಕ್ಕಂಥ ಮೆಟ್ಟಿಲ ಮೇಲೆ ನಾವು ಹೊರಡ್ತಾ ಇದ್ದೀವಿ. ಹತ್ತೋದು ಸ್ವಲ್ಪ ಕಷ್ಟಪಡಬೇಕು. ಇರೋದು ಕಡಿಮೆ ಮೆಟ್ಲೆ, ಇಳಿಯೋದಂತೂ ಜೋರಾಗಿ ಇಳ್ಕೊಂಡು ಬರ್ಬೋದು. ನಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ರನ್ನಿಂಗ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗೈತೆ ದೇವಸ್ಥಾನ.
ನಾನು ಫಸ್ಟ್ ಟೈಮ್ ಬಂದಾಗ ಬೇರೆ ದಿನ ಯಾವುದೋ ಒಂದು ದಿನ ಬಂದಿದ್ದೆ, ಯಾರೂ ಇರಲಿಲ್ಲ ಅವತ್ತು. ಇವತ್ತು ಎಲ್ಲ 2ನೇ ಶ್ರಾವಣ ಶನಿವಾರದ ಪ್ರಯುಕ್ತ ಎಲ್ಲರೂ ಬಂದಿದ್ದಾರೆ. ತುಂಬ ಚೆನ್ನಾಗೈತೆ ದೇವಸ್ಥಾನ. ನಡೀತಾ ಇದ್ದಲ್ವಾ, ಊಟ ಮಾಡಿ ನೀವು. ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿದ್ದೀರಾ. ಈ ದೇವಸ್ಥಾನ ಮುಂದುವರಿಯಬೇಕು ಅಂದರೆ ಮುಖ್ಯ ಕಾರಣವಾಗಿ ನಮ್ಮ MD ನರಸಿಂಹಮೂರ್ತಿಯವರು. ಮೊದಲಿಂದಲೂ ನಾವು ದೇವಸ್ಥಾನಕ್ಕೆ ಬರ್ತಾಯಿದ್ವಿ, ಅವರು ಬರ್ತಾಯಿದ್ರು, ಏನು ಕೆಲಸನೂ ಆಗಿರಲಿಲ್ಲ. 2-3 ಸಾರಿ ನಾವು ಕಮಿಟಿ ಕೂಡ ಮಾಡಿದ್ವಿ. ನಮ್ಮ ಕಮಿಟಿ ಕೂಡ ಏನು ಪ್ರಯೋಜನ ಆಗಿರಲಿಲ್ಲ. ಈ 7-8 ವರ್ಷದ ಮುಂದೆ ಇವರು ಬಂದು ಒಂದು ಕಮಿಟಿ ರಚನೆ ಮಾಡಿದರು. ಈ ಕಮಿಟಿಯಲ್ಲಿ ನಾವು ಉಪಾಧ್ಯಕ್ಷರು, ಇನ್ನೊಬ್ಬರು ಅಧ್ಯಕ್ಷರು, ಅವ್ರ ಕಾರ್ಯದರ್ಶಿ, ನಮ್ಮ ನರಸಿಯಪ್ಪನವರು, ನಮ್ಮ ತಿಪ್ಪಣ್ಣವರು, ನಾವೆಲ್ಲ ಸೇರ್ಕೊಂಡು ಕಮಿಟಿ ಮಾಡ್ಕೊಂಡಿದ್ವಿ. ಅಲ್ಲಿಂದ ಈಚೆಗೆ ಪಶ್ಚಿಮದಿಂದ ಮೆಟ್ಟಿದ್ದು, ಆ ಮೆಟ್ಲು ಚೇಂಜ್ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿ ಮೂರ್ತಿಯವರು ಉತ್ತರದಿಂದ ಮೆಟ್ಲು ಉಪಯೋಗಿಸಿದ್ರು. ಆ ಮೆಟ್ಲು ಶುರು ಮಾಡಿದ್ಮೇಲೆ ನಮ್ಮ ದೇವಸ್ಥಾನ ದಿನೇ ಹೆಚ್ಚುತ್ತಾ ಬಂತು. ವಾಸ್ತು ಪ್ರಕಾರ ಬಂತು, ದಿನೇ ಮುಂದುವರಿತಾ ಬಂತು. ಈವರೆಗೂ ದಿನಕ್ಕೂ ಜಾಸ್ತಿ ಆಗ್ತಾ 7 ವರ್ಷದ ಈಚೆಗೆ ಬೇಕಾದಷ್ಟು ಮುಂದುವರೆದಿದೆ. ಇದಕ್ಕೆಲ್ಲ ಕಾರಣಕರ್ತರು ಅಂದರೆ ನಮ್ಮ ನರಸಿಂಹಮೂರ್ತಿಯವರೇ ಅಂತ ಮನಸ್ಪೂರ್ವಕವಾಗಿ ಹೇಳ್ಬಹುದು. ಎಲ್ಲರದ್ದು ಇದೆ, ಅವರು ಇದ್ದಾರೆ. ಇವ್ರು ಮುಖ್ಯವಾಗಿ ಎಲ್ಲ ಮಾಡಿದ್ದಕ್ಕೆ ನಮ್ಮ ನರಸಿಯಪ್ಪನವರು, ನಮ್ಮ ತಿಪ್ಪಣ್ಣವರು, ಮುತ್ತರಾಯಪ್ಪನವರು ಎಲ್ಲ ಇದ್ದೀವಿ. ಮೂರ್ತಿ ಮೂರ್ತಿಯವರು ಇವೆಲ್ಲ ಮಾಡ್ಯಾರ, ಬೇಕಾದಷ್ಟು ಜನ ಮಾಡ್ಯವ್ರ. ಅವರೆಲ್ಲ ಹೆಸರು ಹೇಳೋಕ್ಕಾಗಲ್ಲ ಈಗ. ಆದ್ದರಿಂದ ಆ ದೇವ್ರ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಎಲ್ಲ ದೇವರು ಒಳ್ಳೇದು ಮಾಡಲಿ ಅವರಿಗೆಲ್ಲ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಕ್ಷೇತ್ರ ಗುಟ್ಟೆ ಇಲ್ಲಿ ಅಭೂತಪೂರ್ವವಂಥ ಒಂದು ಭಕ್ತ ಸಮೂಹ ಇವತ್ತು ನೆರೆದಿದೆ. ಈ ಶ್ರಾವಣ ಮಾಸದಲ್ಲಿ ನಿರೀಕ್ಷೆಗೂ ಮೀರಿ ಇವತ್ತು ಜನಸಮೂಹ ಇಲ್ಲಿ ಸೇರಿರೋದು ಭಾಳ ಸಂತೋಷದ ವಿಚಾರ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಫೌಂಡೇಶನ್ ವತಿಯಿಂದ ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ನಿರಂತರವಾಗಿ 2017ನೇ ಇಸ್ವಿಯಿಂದ ಪ್ರಾರಂಭ ಆದಂಥ ಈ ಒಂದು ಬೆಳವಣಿಗೆ ಇಲ್ಲಿ ನಿರಂತರವಾಗಿ ನಡೀತಾ ಇದೆ, ಇನ್ನೂ ಖಂಡಿತವಾಗೂ ನಡೀತದೆ. ಭಾಳ ದೊಡ್ಡ ಮಟ್ಟದಲ್ಲಿ ಇದೊಂದು ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಭಾಳ ಮುಖ್ಯವಾಗಿ ಈ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ದೊಡ್ಡಬಳ್ಳಾಪುರದಿಂದ
ಬೆಂಗಳೂರಿಂದ ದೊಡ್ಡಬಳ್ಳಾಪುರದಿಂದ ಗುಂಡುಮಗೆರೆ ಕ್ರಾಸ್ ಮೂಲಕವಾಗಿ ಹೊಸಳ್ಳಿ ಉಜನಿ ಹೊಸಳ್ಳಿಯಿಂದ ಹಿಡಿದು ಕಾಮೇನಹಳ್ಳಿ ಮೂಲಕವಾಗಿ ಕ್ಷೇತ್ರ ಗುಟ್ಟೆ ನರಸಿಂಹಸ್ವಾಮಿನ ತಲುಪ್ಬೋದು. ಹಾಗೆಯೇ ಈ ಕಡೆ ಬೆಳವಂಗ್ಲ ಕಡೆಯಿಂದ ಬಂದರೆ ಬೆಳವಂಗ್ಲ ಮತ್ತು ಸಾಸಲು ಲಿಂಗದೀರ್ನಹಳ್ಳಿ ಕ್ರಾಸಿಂದ ಬಂದರೂ ಕೂಡ ಇಲ್ಲಿಗೆ ತಲುಪ್ಬೋದು. ಮಧುಗಿರಿ ಕಡೆಯಿಂದ ಬಂದರೆ ಮಧುಗಿರಿ, ಬೈರೇನಹಳ್ಳಿ, ಬೈಚಾಪುರ, ಬೊಮ್ಮಲದೇವಿಪುರ, ನಾಚಕುಂಟೆ ಗೇಟು, ಆರುಡಿ ಮುಖಾಂತರ ಇಲ್ಲಿಗೆ ತಲುಪ್ಬೋದು. ಗೌರಿಬಿದನೂರು ಕಡೆಯಿಂದ ಬರೋದಾದರೆ ತೊಂಡೆಬಾವಿ ಮೂಲಕ ಹಳ್ಳಿಪುರ, ಆರುಡಿ ಬಂದು ಇಲ್ಲಿಗೆ ತಲುಪುವಂಥ ಒಂದು ವ್ಯವಸ್ಥೆ ಇದೆ. ಎಲ್ಲ ರೋಡುಗಳು ಮುಕ್ತವಾಗಿದ್ದಾವೆ. ಭಕ್ತಾದಿಗಳಿಗೆ ಯಾವಾಗಲೂ ಕೂಡ ದರ್ಶನಕ್ಕೆ ಒಂದು ಅವಕಾಶ ಇರ್ತದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡಬೇಕು, ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿದೆ. ಶ್ರೀ ಕ್ಷೇತ್ರ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರದ ಸಮಸ್ತ ಭಕ್ತ ಸಮೂಹಕ್ಕೆ ನಮಸ್ಕಾರಗಳು. ಬಹುಶಃ ಇದೊಂದು ಐತಿಹಾಸಿಕ ಕ್ಷೇತ್ರ, ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ ಇಷ್ಟೇ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಐತಿಹಾಸಿಕವಾಗಿ ಇಲ್ಲಿ ನೆಲೆಸಿರುವಂಥದ್ದಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಹಾಗೂ ಪುರಾಣ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಸ್ತ ಭಕ್ತ ಸಮೂಹದ ಗಮನಕ್ಕೆ ತರಬಯಸೋದೇನು ಅಂದರೆ, ಶ್ರೀ ಸ್ವಾಮಿ ತನ್ನ ಅವತಾರಗಳಲ್ಲಿ ದಶಾವತಾರಗಳನ್ನು ಎತ್ತಿ ಭಕ್ತ ಪ್ರಹ್ಲಾದನನ್ನು ಆತನ ಆಶೀರ್ವಾದಕ್ಕೆ ಮೆಚ್ಚಿ ಏನು ರೂಪ ಪಡಿತಾನೆ, ಆ ರೂಪ ಸ್ವಾಮಿ ಈ ಪ್ರಪಂಚದಲ್ಲಿ ಇವತ್ತಿಗೂ ಸಹಿತ ಲಕ್ಷ್ಮೀ ನರಸಿಂಹನಾಗಿ, ಉಗ್ರ ನರಸಿಂಹನಾಗಿ, ಹಲವಾರು ನವನಾರಸಿಂಹರ ರೂಪದಲ್ಲಿ ಆತ ಪಡೆದಿರುವಂಥ ಹಲವಾರು ರೂಪಗಳಲ್ಲಿ ಶ್ರೀ ಕ್ಷೇತ್ರ ಗುಟ್ಟೆ ನರಸಿಂಹಸ್ವಾಮಿಯದು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಏನು ಹಿನ್ನೆಲೆ ಅಂತಂದರೆ, ಆಂಧ್ರದಲ್ಲಿರುವಂಥ ಕದ್ರಿ ನರಸಿಂಹಸ್ವಾಮಿಗೂ ಈ ಕ್ಷೇತ್ರಕ್ಕೂ ನೇರವಾದ ಸಂಬಂಧ ಇದೆ. ಕಾರಣ ಇಷ್ಟೇ, ತಮ್ಮ ಗಮನಕ್ಕೆ ತರಬಯಸುವಂಥದ್ದು, ಗಂಗರು 7ನೇ ಶತಮಾನದಿಂದ 8ನೇ ಶತಮಾನದವರೆಗೂ ಆಳಿದ್ದಂಥ ಗಂಗರ ಕಾಲದಲ್ಲಿ ಗಂಗಾಸ್ ಆಫ್ ತಲಕಾಡ್, ಗಂಗಾಸ್ ಆಫ್ ಮಣ್ಣೆ, ಗಂಗಾಸ್ ಆಫ್ ಕೋಲಾರ ಇವರುಗಳ ಇದ್ರ ಪೈಕಿ ಮಣ್ಣೆ ಗಂಗರ ಒಂದು ಹೆಣ್ಣು ಮಗಳನ್ನ ಆರುಡಿಗೆ ದತ್ತಿ ಕೊಡ್ತಾರೆ. ಆರುಡಿ ಸಂಸ್ಥಾನನ ದತ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಆಕೆಗೆ ಒಂದು ದಿನ ರಾತ್ರಿ ಸ್ವಾಮಿ ಕನಸಿನಲ್ಲಿ ಬಂದು, ನಾನಿಲ್ಲಿ ಸಾಲಿಗ್ರಾಮ ಸಮೇತ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದೀನಿ, ನೀವು ಕಳುಹಿಸಿ ರಾಜಭಟ್ರನ್ನ, ಅವ್ರ ಮೂಲಕ ಉತ್ಖನನ ಮಾಡಿಸಿ ಅನ್ನೋ ಪದನ ಬಳಸ್ತಾರೆ. ರಾಜಭಟ್ರು ಬಂದು ಉತ್ಖನನ ಮಾಡಿ ನೋಡಿದಾಗ ಸ್ವಾಮಿ ಇಲ್ಲಿ ನೆಲೆಸಿರ್ತಾನೆ. ಆವಾಗ ಒಂದು ಗುಬ್ಬದ ರೀತಿಯಲ್ಲಿ, ಒಂದು ಗುಬ್ಬ ಅಂದರೆ ಸಣ್ಣದೊಂದು ಗುಬ್ಬದ ರೀತಿಯಲ್ಲಿ ಕಟ್ಟಿರ್ತಾರೆ. ಶತಮಾನಗಳು ಕಳೆದ್ರೂ ಸಹಿತ ಅದೇ ರೂಪದಲ್ಲಿ ಇತ್ತದು. 7 ವರ್ಷಗಳ ಹಿಂದೆ ಇದಕ್ಕೆ ಒಂದು ಕಾಯಕಲ್ಪವನ್ನು ಕಲ್ಪಿಸಿ ಒಂದು ಟ್ರಸ್ಟ್ ರಚನೆ ಮಾಡಿ ಇವತ್ತು ಶ್ರೀ ಸ್ವಾಮಿ ಕ್ಷೇತ್ರ ಈ ಮಟ್ಟಕ್ಕೆ ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣ ಆಗಿದೆ. ಒಂದು ಹಿನ್ನೆಲೆ. ಎರಡನೇ ಹಿನ್ನೆಲೆ, ತೆಲುಗಿನಲ್ಲಿ ಒಂದು ಪಿಕ್ಚರ್ ಸಮೇತ ಆಗಿದೆ, ಸಾಸಲು ಚಿನ್ನಮ್ಮನವರ ಇತಿಹಾಸ. ಇದಕ್ಕೆ ಒಂದು ಲಿಂಕ್ ಇದೆ. ಸಾಸಲು ಚಿನ್ನಮ್ಮನವರ ಇತಿಹಾಸ ಏನಪ್ಪ ಅಂತಂದರೆ, ಚಿನ್ನಮ್ಮ ಒಂದು ರೆಡ್ಡಿ ಸಮುದಾಯಕ್ಕೆ ಸೇರಿದ ಹೆಣ್ಮಗಳು. ಆಕೆ ಪಾಗೊಂಡ ಅಂದರೆ ಪಾವಗಡದಲ್ಲಿ ಜನಿಸ್ತಾಳೆ. ಆ ಮಗು ಪಾವಗಡದಲ್ಲಿ ಜನಿಸಿದಾಗ ಆ ರೆಡ್ಡಿ ಸಮುದಾಯದವರು ಭಾರಿ ಪ್ರಬಲರಾದವರು, ಆ ಪಾವಗಡದ ಕೋಟೆಯಲ್ಲವರು. ಆ ಹೆಣ್ಣುಮಗಳು ಅವ್ರೇನು ಮಾಡ್ತಾರೆ, ತಮ್ಮ ತಂಗಿ ಮೇಲಿನ ಅಭಿಮಾನದಿಂದಾಗಿ ಚಿಲಕಲ ಬಂಡಿ ಅಂತ ಅಂದರೆ ಗಿಣಿಗಳನ್ನು ಒಂದು ಬಾಳೆ ದಿಂಡಲ್ಲಿ ಒಂದು ರಥೋತ್ಸವ ಮಾಡಿ ಅದರಲ್ಲಿ ಬಂಡಿ ಕಟ್ಟಿ ಮೆರವಣಿಗೆ ಮಾಡ್ತಾ ಇರ್ತಾರೆ. ಸಾಸಲಿಂದ ಒಂದು ಟೀಮು ಅಲ್ಲಿಗೆ ಹೋಗ್ತಾರೆ. ಏನು ದನ ತರಬೇಕು, ಎತ್ತು ತರಬೇಕು ಅಂತ ಹೋಗ್ತಾರೆ. ಆಯಮ್ಮ ಬರ್ತಾ ಇದ್ದಿದ್ದು ನೋಡು, ಯಾರೋ ದೇವ್ರು ಇರಬೇಕು ಅಂತ ಹೇಳ್ಬಿಟ್ಟು ಆಯಮ್ಮನಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಅಲ್ಲಿದ್ದವರೆಲ್ಲ ನಗಾಡ್ಬಿಡ್ತಾರೆ, ಓಹೋ ಯಾವನೋ ಬಂದ್ಬಿಟ್ಟ ಇವನು ನನ್ನ ತಂಗಿನ ಈ ರೀತಿ ನಮಸ್ಕಾರ ಮಾಡಿ ವೆಲ್ಕಮ್ ಮಾಡ್ತಾನೆ ಅಂತ ಒಂದು ಭಕ್ತಿಯಿಂದ. ಅವ್ರಿಗೆ ಆಗ ಷರತ್ತು ಹುಟ್ಟುತ್ತೆ, ಇವಳನ್ನೇ ನನ್ನ ಮನೆಗೆ ಸೊಸೆಯಾಗಿ ತರಬೇಕು ಅಂತ. ಸಾಸಲ್ನವರು ಗೊಲ್ಲರು, ಇವರು ಗೊಲ್ಲ ಸಮುದಾಯದವರು, ಅವರು ರೆಡ್ಡಿ ಸಮುದಾಯದವರು. ಆದರೂ ನೋಡಿ, ಐತಿಹಾಸಿಕವಾಗಿ ಆಜ್ಞೆನೇ ಏನು ಸಾಮರಸ್ಯ ಬಾಂಧವ್ಯಗಳಿಗೆ ಈ ಕ್ಷೇತ್ರ ಹೆಸರುವಾಸಿ ಆಗಿದೆ ಅನ್ನೋಂಥದ್ದಕ್ಕೆ ಅದು ಭದ್ರ ಬುನಾದಿ. ಆ ಹೆಣ್ಮಗುನ ತರ್ತಾರೆ. ತಂದ ತಕ್ಷಣ ಆಯಮ್ಮನಿಗೇನು ಸುಖ ಸುಪ್ಪತ್ತಿಗೆನಲ್ಲಿ ಇಡಲ್ಲ, ಇಲ್ಲದ ಹಿಂಸೆ ಕೊಡ್ತಾರೆ. ಇಲ್ಲದ ಹಿಂಸೆ ಅಂದರೆ ಹಲವಾರು ರೂಪದಲ್ಲಿ. ಸಾಸಲು ಚಿನ್ನಮ್ಮ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹಲವಾರು ರೂಪದಲ್ಲಿ ಹಿಂಸೆ ಕೊಟ್ಟಿರ್ತಾರೆ. ಆವಾಗ ಏನಾಗುತ್ತೆ, 1-2 ಎಕ್ಸಾಂಪಲ್ ಹೇಳ್ತೀನಿ. ಒಂದು ದಿನ ಒಂದು 3 ಕ್ವಿಂಟಲ್ ರಾಗಿ, ಆ 3 ಕ್ವಿಂಟಲ್ ರಾಗಿ ಹಾಕಿ ಬೀಸು ಅಂತಾರೆ. ಒಂದು ಹೆಣ್ಣೆಂಗ್ಸು ಒಂದು 3 ಕ್ವಿಂಟಲ್ ರಾಗಿ ಬೀಸೋಕ್ಕೆ ಸಾಧ್ಯವ? ಆವಾಗ ಏನಾಗುತ್ತೆ, ಸ್ವಾಮಿ ನೆನೆಸ್ಕೋತಾಳೆ, ಅಪ್ಪ ನೀನೇ ನನಗೆ ಗತಿ ಅಂತ ನರಸಿಂಹಸ್ವಾಮಿನ. ಕದ್ರಿ ನರಸಿಂಹ ಒಂದು ಪಾದ ಇಲ್ಲಿಡ್ತಾನೆ,
ಒಂದು ಪಾದ ಇಲ್ಲಿ, ಒಂದು ಪಾದ ಕದ್ರಿನಲ್ಲಿ. ಅದಕ್ಕೆ ಇಲ್ಲೊಂದು ಪಾದಾಲ ಬಂಡೆ ಅಂತಿದೆ. ಪಾದಾಲ ಬಂಡೆನ ಇನ್ನೂ ನಾವು ಜೀರ್ಣೋದ್ಧಾರ ಕಾರ್ಯ ಕೈಗೆ ಎತ್ಕೊಂಡಿಲ್ಲ, ಇನ್ನೂ ಕೈ ಹಾಕಿಲ್ಲ ಪಾದಾಲ ಬಂಡೆ. ಆವಾಗ ಒಂದೇ ರಾತ್ರಿಲಿ 3 ಕ್ವಿಂಟಾಲ್ ಅಕ್ಕಿನೂ ಬೀಸಿ ಇಡುತ್ತಾಯಮ್ಮ. ಅವ್ರಿಗೆಲ್ರಿಗೂ ಆಶ್ಚರ್ಯ, ಏನಿದು ಇವಳು ಅದು ಹೆಂಗೆ ಸಾಧ್ಯ, ಏನೋ ಮಾಟ ಮಂತ್ರ ಮಾಡಿದ್ದಾಳೆ ಅಂತ. 2ನೇ ಎಕ್ಸಾಂಪಲ್ ಹೇಳ್ತೀನಿ. ನೆಕ್ಸ್ಟ್ ಡೇ ಅದೇ ರಾಗಿ ಮುದ್ದೆಗಳು ಮಾಡಿಬಿಟ್ಟು ಹೊಲದಲ್ಲಿ ಉಳೋದಕ್ಕೆ ಒಂದು 15 ಜನ ಹೋಗಿರ್ತಾರೆ ನೇಗಿಲು ಹೊಡ್ಕೊಂಡು. ಏನು ಮಾಡುತ್ತೆ, ಒಂದು 8 ರಿಂದ 10 ಮುದ್ದೆ ಹಾಕಿ ಕಳಿಸುತ್ತೆ, ಟೆಸ್ಟ್ ಮಾಡೋಣ ಇವಳನ್ನ ಅಂತ. ಆಯಮ್ಮ ಹೋಗ್ಬಿಟ್ಟು ಎಲ್ಲರನ್ನೂ ಊಟಕ್ಕೆ ಕೂರಿಸಿ ದೇವ್ರು ನೆನೆಸ್ಕೊಂಡು ಅಕ್ಷಯ ಪಾತ್ರೆ ಥರ ಎಲ್ಲ ಬಂದಿದ್ದೆ. ಇವತ್ತು ಅನ್ನದಾಸೋಹ ನಡೀತಾ ಇತ್ತಲ್ಲ, ಹಂಗೆ ಇದು ಒಂಥರ ಅಕ್ಷಯ ಪಾತ್ರೆ ಥರ ನಡೀತಾ ಇದೆ ಇವತ್ತು. ಆ ಅಕ್ಷಯ ಪಾತ್ರೆ ಥರ ಅನ್ನದಾಸೋಹ ಥರ ನಡ್ಕೊಂಡು ಹೋಗುತ್ತೆ. ಊಟ ಮಾಡಿ ಇನ್ನೂ ಅಷ್ಟು ಉಳಿದಿರುತ್ತೆ. ಉಳಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಆಶ್ಚರ್ಯ. ಅದು ಹೇಗೆ ಊಟ ಎಲ್ಲ ಆಗಿ ಇನ್ನೂ ವಾಪಸ್ ತಂದಿದ್ದಾಳ ಅನ್ನೋವಂಥದ್ದು ಎಲ್ರಿಗೂ ಆಶ್ಚರ್ಯ. ಆವಾಗ ಅವ್ರಿಗೆ ನಿಜವಾದ ಅರ್ಥ ಆಗುತ್ತೆ. ಓ, ಈ ಅಮ್ಮ ದೈವಾಂಶ ಸಂಭೂತೆ, ಸಾಧ್ವಿ ಮಣಿ, ಈಕೆನ ನಾವು ಗೌರವಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಅಮ್ಮನ ನಮಸ್ಕಾರ ಮಾಡಿ ಎಲ್ಲರೂ ಬಂದು ಬೇಡ್ಕೋತಾರೆ. ಅಮ್ಮ, ತಪ್ಪಾಯಿತು ನಿನ್ನ ಬಗ್ಗೆ ನಾವು ಮಾತಾಡಿದ್ದು. ನಮ್ಮನ್ನು ಎಲ್ಲರನ್ನ ಕದ್ರಿ ಕರ್ಕೊಂಡೋಗ್ಬಿಟ್ಟು ಕದ್ರಿ ನರಸಿಂಹಸ್ವಾಮಿಗೆ ದರ್ಶನ ಮಾಡಿಸಂತ ಅಲ್ಲೂ ಒಂದು ಟೆಸ್ಟ್ ಮಾಡ್ತಾರೆ. ಏನು ನಿನಗೆ ಚಿಲಕಲ ಬಂಡಿನಲ್ಲಿ ಕರ್ಕೊಂಬಂದ್ರಲ್ಲ, ಅದೇ ರೀತಿ ಚಿಲಕಲ ಬಂಡಿ ರೀತಿನಲ್ಲೇ ನಮ್ಮನ್ನು ನೀನು ಕರ್ಕೊಂಡೋಗು ಅಂತ. ಆಯಮ್ಮ ಅದೇ ರೀತಿ ಕರ್ಕೊಂಡು ಹೋಗೋವಾಗ ಈಗಲೂ ತಮ್ಗೆ ಗಮನಿಸ್ಬೋದು, ಈ ದೇವಸ್ಥಾನದಿಂದ ಹೊರಡ್ತಾಳೆ ತೊಂಡೆಬಾವಿ, ನಾಮಗೊಂಡ್ಲು, ದೀಪಾಳ್ಯ, ವಾಟದೋಸಳ್ಳಿ, ಗೋರಂಟ್ಲ, ಆದಮೇಲೆ ಕದ್ರಿ. ಸಾಸಲು ಚಿನ್ನಮ್ಮದ ಪಥ ಅಂತಾನೆ ಬಿದ್ದಿದೆ ಅದು. ಅದರ ಅಕ್ಕಪಕ್ಕ ಏನು ಮಾಡುತ್ತೆ ಆಯಮ್ಮ, ದೇವ್ರನ್ನ ನೆನೆಸ್ಕೊಂಡು ಅಲ್ಲಲ್ಲಿ ಕೆರೆಗಳು ಕಟ್ಟಿಸಿದ್ದಾಳೆ, ದೇವಸ್ಥಾನ ಕಟ್ಟಿಸಿದ್ದಾರೆ. ಇದು ಒಂದು ಪಾರ್ಟು. ಆವಾಗಿಂದ ದೇವರು ಇಲ್ಲಿ ನೆಲೆಸಿರುವಂಥದ್ದು ಒಂದು ಅದರ್ ಪಾರ್ಟ್ ಆಫ್ ದಿ ಸ್ಟೋರಿ. ನಾವು ಇಲ್ಲಿ ನನ್ನ ಚಿಕ್ಕ ಮಗುವಾಗಿದ್ದಾಗಿಂದ ನಡೆದಿರುವಂಥ ಘಟನಾವಳಿಗಳನ್ನ ನಾನು ನಿಮ್ಗೆ ಹೇಳಿ ಬಯಸ್ತೇನೆ. ಯಾರೇ ಆಗಲಿ ಶ್ರೀ ಸ್ವಾಮಿಗೆ 2 ವಾರ ಬಂದು ಏನೇ ಕಷ್ಟ ಸುಖ ಇರಲಿ, ಅವರುಗಳ ಒಂದು ಸಮಸ್ಯೆಗಳನ್ನು ಬೇಡ್ಕೊಂಡಾಗ, ಮದುವೆ ಆಗುವಂಥದ್ದು ಇರ್ಬೋದು, ಮಕ್ಕಳಾಗುವಂಥದ್ದು ಇರ್ಬೋದು, ರೋಗ ರುಜಿನಗಳಿರ್ಬೋದು, ಏನೇ ಇದ್ದರೂ ದೇವ್ರಿಗೆ ಅಪ್ಪ ನೀನು ಕಾಪಾಡಬೇಕು ಅಂತ ಕೇಳ್ಕೊಂಡಾಗ ಆ ದೇವರು ನರಸಿಂಹಸ್ವಾಮಿ ಪ್ರತ್ಯಕ್ಷನಾಗಿ 3ನೇ ವಾರದಲ್ಲಿ ಇಲ್ಲೊಂದು ಪದ್ಧತಿ ಇದೆ, ಹೂವು ಕೇಳೋವಂಥದ್ದು ಅಂತ. ಪೂಜೆ ಮಾಡಿ ಬೆಳಗ್ಗೆನೇ ಫಸ್ಟ್ ಅವರಲ್ಲೇ ದೇವ್ರಿಗೆ ಹೂವು ತೊಡಿಸಿರ್ತಾರೆ. ಆ ಕೆಲಸ ನೆರವೇರಂಗಿದ್ರೆ ಬಲಭಾಗದಲ್ಲಿ ಹೂವು ಕೊಡುತ್ತೆ, ಇಲ್ಲ ಅಂದರೆ ಎಡಭಾಗದಲ್ಲಿ ಹೂವು ಕೊಡುತ್ತೆ. ಅದು ಸಾಕಷ್ಟು ಜನಕ್ಕೆ ಇದಾಗಿದೆ. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಟ್ರಸ್ಟಿ ಒಬ್ಬರು ಮುತ್ತರಾಯಪ್ಪನವರು ಅಂತ, ಅವರು ಎಷ್ಟು ಅನಾರೋಗ್ಯ ಪೀಡಿತರಾಗಿದ್ರು ಅಂದರೆ ಇನ್ನು ಮುಗ್ದೋಯ್ತು ಅವ್ರದ್ದು. ಅವ್ರನ್ನ ಇನ್ನು ನಾವು ಆಗೋಯ್ತು ಅಂತ ಹಾಕ್ಕೊಂಬಂದರು. ಕೊಲಂಬಿಯಾ ಏಷ್ಯಾಗೆ ತೊಗೊಂಡೋದ್ರು, ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ತೋರಿಸಿದ್ರು, ಏನೂ ಆಗಲಿಲ್ಲ. ದೇವ್ರಿಗೆ ಬಂದಿದ್ದು, ಪೂಜೆ ಮಾಡಿಸಿದ್ದು, ತೀರ್ಥ ಹಾಕಿದ್ದು, ನೀನೇ ಗತಿ ಅಂತ. ಪವಾಡ ಅನ್ನೋಂಗೆ 3 ತಿಂಗಳು ಆತನಿಗೆ ಮಾತು ಬಂದಿರಲಿಲ್ಲ. ಆತನಿಗೆ ಮಾತೇ ಬಂದಿರಲಿಲ್ಲ. ಅಂಥದ್ರಲ್ಲಿ ಮಾತು ಬಂತು. ಈಗ ದನ ಮಾಡ್ಕೊಂಡು ಈ ಸುಡು ಬಿಸಿಲಲ್ಲೂ ಕಾಡ್ಗೆ ಹೋಗ್ತಾನೆ ದನ ಮೆಸೋದಕ್ಕೆ. ಇದು ಈ ಸ್ವಾಮಿಯ ಶಕ್ತಿ ಒಂದು. 2ನೇದಾಗಿ ಪ್ರತಿ ಶನಿವಾರ ಇಲ್ಲಿ ಈ ರೀತಿಯ ಪೂಜಾ ಕೈಂಕರ್ಯಗಳು ನಡೀತದೆ. ಇಲ್ಲಿ ಏನೇನು ಸೌಲಭ್ಯ ಇದೆ, ಮೊದಲು ಏನೂ ಇರಲಿಲ್ಲ. ಇಟ್ ವಾಸ್ ಎ ಬಿಗ್ ಝೀರೋ, ಏನೂ ಇರಲಿಲ್ಲ. ಆ ಕಡೆಯಿಂದ ಪಶ್ಚಿಮದಲ್ಲಿ ಅಪ್ರದಕ್ಷಿಣೆ ಮಾರ್ಗವಾಗಿ ಆ ಕಡೆ ಮೆಟ್ಲಿತ್ತು. ಆಮೇಲೆ ಏನು ಮಾಡಿದ್ವಿ, ನಾವೊಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟ್ ಮೂಲಕ ಈ ದೇವಮೂಲೆಯಿಂದ ಮೆಟ್ಲುಗಳನ್ನು ಹಾಕಿ ಎಲ್ಲರೂ ಅವರವರೇ ಕೈಯಾನುಸಾರ ಗರ್ಭಗುಡಿನ ಹಾಗೆ ಉಳಿಸಿದ್ದೀವಿ. ನಾವೇನು ಮೊದಲು ದೇವ್ರದಿತ್ತು ಆ ಗರ್ಭಗುಡಿ ಹಾಗೆ ಉಳಿಸಿ ಸುತ್ತಲೂ ಅದಕ್ಕೆ ಗೋಡೆ ಕಟ್ಟಿ 22 ಅಡಿ ಗೋಪುರ ಮಾಡಿ ಸುಖನಾಸಿ ಪ್ರಾಂಗಣ ಎಲ್ಲ ಮಾಡಿ ಮುಂದಗಡೆ ಶೀಟೆಲ್ಲ ಹಾಕಿ ಕೆಳಗಡೆಯಿಂದ ಮೆಟ್ಲು ಮೇಲೆ ಹತ್ತ ಹೋಗುವಂಥದ್ದು ಮಾಡಿ ಲಕ್ಷ್ಮೀ ದೇವಸ್ಥಾನ ಶಿಥಿಲ ಆಗಿತ್ತು. ಅದನ್ನೂ ಸಹಿತ ಲಕ್ಷ್ಮೀ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿ ಭಿನ್ನವಾಗಿದ್ದಂಥ ವಿಗ್ರಹನ ಅದನ್ನೂ ಸಹಿತ ಪೂಜಾರ್ಹವಾದ ಒಂದು ಹೊಸ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಮೇಲ್ಗಡೆ ಆರುಡಿಯವರು ತುಮಕೂರಿನಲ್ಲಿದ್ದಾರೆ, ಅವರು ಗೋಪುರನೆಲ್ಲನೂ ನಿರ್ಮಾಣ ಮಾಡಿ ಅಲ್ಲಿ ಒಳಗಡೆ ಆಗಿರುವಂಥ ಶೀಟ್ಗಳದ್ದು ಒಂದು ಬಗ್ಗೆ ಹೇಳಲೇಬೇಕು. ಒಬ್ಬ ಮುಸ್ಲಿಮು ಕರೀಮ್ ಅನ್ನೋವಂಥ ಆತ ಅಲಿಪುರದವರು ಒಂದು ಟ್ರಸ್ಟ್ ಮೀಟಿಂಗ್ ನಡೀತಾ ಇತ್ತು. ಬಂದರು, ಸರ್ ನನಗೂ ಏನೋ ಒಂದು ಸೇವೆ ಮಾಡೋಕ್ಕೆ ಕೊಡಿ ಸರ್ ಅಂದರು. ಈ ಶೀಟ್ ಹಾಕ್ಸಿ ಅಂದ್ವಿ. ಹೆಚ್ಚು ಕಮ್ಮಿ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಮಾಡಿ ಅವರು ಶೀಟ್ಗಳು ಹಾಕ್ಸ್ಕೊಟ್ರು. ಅದೇ ರೀತಿ ಇನ್ನೊಂದು ದಿವಸ ಮೀಟಿಂಗ್ ನಡೀತಾ ಇತ್ತು. ಎಂ ವೆಂಕಟರಮಣ ರೆಡ್ಡಿ ಅಂತ ಬೆಂಗಳೂರಿನವರು. ರೆಡ್ಡಿಯವರು ಬಂದರು, ನನ್ನ ಸ್ನೇಹಿತರವರು. ಏನು ಸರ್ ಇದಂತ ಅನ್ನೋರು ಹಿಂಗೆ ಅಂತ ಅಂದ್ವಿ. ನಮಗೂ ಏನಾನ ಸೇವೆ ಮಾಡೋಕ್ಕೆ ಅವಕಾಶ ಕೊಡಿ ಸರ್ ಅಂದರು. ಆದಿಶೇಷನ್ ಮೇಲೆ ಕುಂತಿರುವಂಥ ಲಕ್ಷ್ಮೀ ನರಸಿಂಹನ
ನಾಗದೇವತೆಗಳು ಸೇರಿ ಆ ಇಡೀ ಸಿವಿಲ್ ವರ್ಕ್ಸ್ ಸೇರಿದಂತೆ ಪ್ರತಿಷ್ಠಾಪನೆ ಸೇರಿದಂತೆ ಸಂಪೂರ್ಣ ಖರ್ಚು ವೆಚ್ಚ ಅವರೇನೆ. ತದನಂತರ ಇಡೀ ಟ್ರಸ್ಟ್ನವರು ಒಂದು ನಿರ್ಣಯ ತಗೊಂಡ್ರು, ಏನು ಅಂದರೆ ಏನು ಸೌಲಭ್ಯ ಇರಲಿ ಇಲ್ಲದೆ ಇರಲಿ ದೇವರ ಸನ್ನಿಧಿನಲ್ಲಿ ಮದುವೆ ಆದರೆ ನಮಗೆ ಪುಣ್ಯ ಅನ್ನೋ ಒಂದು ಇದಕ್ಕೆ ಏನು ಸೌಲಭ್ಯ ಇಲ್ಲದೇ ನೂರಾರು ಮದುವೆಗಳು ನಡೀತಾ ಇದ್ವು. ಆವಾಗ ಈ ಛತ್ರನ ಸಮುದಾಯ ಭವನನ ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಎಲ್ಲರ ಸಹಕಾರದಿಂದ ಅವರಿವರು ಅನ್ನುವಂಥದ್ದಲ್ಲ, ಸಮುದಾಯ ಭವನ ನಿರ್ಮಾಣಕ್ಕೆ ಕೈ ಹಾಕಿದ್ವಿ. ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿ ಕೈ ಹಾಕಿ ಕೊನೆಗೂ ಈಗ ಮುಕ್ತಾಯ ಆಗಿದೆ. ಸುಸಜ್ಜಿತವಾದ ಸಮುದಾಯ ಭವನ, 6 ರೂಮ್ಗಳಿದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಡೈನಿಂಗ್ ಹಾಲ್ ಇದೆ, ಕಿಚನ್ ಇದೆ, ಆಮೇಲೆ ಮೇಲೆ ಬ್ಯೂಟಿಫುಲ್ ವೆಡ್ಡಿಂಗ್ ಹಾಲ್ ಇದೆ, ಒಂದು 6ರಿಂದ 8 ಜನರಲ್ ಟಾಯ್ಲೆಟ್ಸ್ ಆ್ಯಂಡ್ ಬಾತ್ರೂಮ್ಸ್ ಇದೆ. ಹಾಗಾಗಿ ಅತಿ ಕಡಿಮೆ ದರದಲ್ಲಿ ಈ ಒಂದು ಸಮುದಾಯ ಭವನ ಮದುವೆ, ನಾಮಕರಣ, ನಿಶ್ಚಿತಾರ್ಥ, ಆಮೇಲೆ ಉಟ್ಕೂದಲು ತೆಗೆಯುವಂಥದ್ದು ಯಾವುದೇ ಶುಭ ಸಮಾರಂಭಗಳಿಗೆ ಈ ಒಂದು ಸಮುದಾಯ ಭವನ ಅತಿ ಕಡಿಮೆ ದರದಲ್ಲಿ ಕೊಡುವಂಥ ವ್ಯವಸ್ಥೆ ಈಗ ನಡೀತಾ ಇದೆ. ವಿಶೇಷವಾಗಿ ಇವತ್ತು ಈ ಶ್ರಾವಣದಲ್ಲಿ ನಾವು ನಿರೀಕ್ಷೆ ಮಾಡದೇ ಇರೋ ಇಷ್ಟೊತ್ತಾಗಲೇ ಒಂದು 6ರಿಂದ 7 ಸಾವಿರ ಜನ ದರ್ಶನ ಮಾಡಿ ಮುಗಿಸಿ ಹೋಗಿದ್ದಾರೆ. ಇಷ್ಟೊತ್ತಾಗಲೇ ಬಹುಶಃ ಇನ್ನೂ ಒಂದು 3-4 ಸಾವಿರ ಜನ ಬರೋರು ಇದ್ದಾರೆ. ಪ್ರತಿ ವಾರ ಒಂದೊಂದು, ಹೋದ ವಾರನೇ ಜಾಸ್ತಿ ಜನ ಅಂದ್ಕೊಂಡಿದ್ವಿ, ಆದರೆ 2ರಷ್ಟು ಈ ವಾರ ಸೇರಿದ್ದಾರೆ. ಮುಂದಿನ ವಾರನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಂದಣಿ ಆಗುವಂಥ ಸಂದರ್ಭ ಇದೆ. ಇದಕ್ಕೆ ಮುಂದುವರೆದು ಹೇಳ್ತೀನಿ, ಸರ್ಕಾರದಿಂದ ಕೇವಲ 10 ಲಕ್ಷ ರೂಪಾಯಿ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಕಟ್ಟೋದಕ್ಕೆ ಅಥವಾ ಒಂದು ಫೌಂಡೇಶನ್ ಹಾಕೋದಕ್ಕೆ ಮಾತ್ರ ಕೊಟ್ಟಿದ್ರು ಬಿಟ್ಟರೆ, ರಿನೋವೇಷನ್ ವರ್ಕಿಗೆ ಅಂತ ಕೊಟ್ಟಿದ್ರು ಬಿಟ್ಟರೆ ಇನ್ನೇನು ಎಲ್ಲ ಭಕ್ತರೇ ಅವರಿವರು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರದ್ದು ಸಹಕಾರ ಇದೆ. ಎಲ್ಲರ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರ ಈ ಮಟ್ಟಕ್ಕೆ ಬಂದಿದೆ, ಇನ್ನೂ ಬೆಳೆಯುವಂಥದ್ದಿದೆ. ಈ ಒಂದು ಸಮುದಾಯ ಭವನಕ್ಕೆ ಏನು ಜಾಗ ಬೇಕಿತ್ತು ಅದನ್ನೂ ಸಹಿತ ಒಬ್ಬರು ಆನಂದಪ್ಪ ಅನ್ನುವಂಥವ್ರು ಭಕ್ತರು ಅದೂ ಸಹಿತ ದಾನ ಕೊಟ್ಟಿದ್ದಾರೆ. ಇಲಾಖಿರುವಂಥ ಈ ಶೆಡ್ಡು ಇವೆಲ್ಲ ಪೂರ್ತಿ ಅವರು ಕೃಷ್ಣಾರೆಡ್ಡಿಯವರು ಅಂತ ಹೇಳ್ಬಿಟ್ಟು ಆರುಡಿಯವರು, ನರಸಿಂಹಪ್ಪನವರು ಅಂತಿದ್ರು, ಅವರ ಕುಟುಂಬದವರು, ಅವರು ಇದಕ್ಕೆ ಮಾಡಿದ್ರು. ಎಲ್ಲರೂ ಇನ್ನೂ ಮಾಡೋವಂಥ ಕೆಲಸ ಇದೆ. ಏನಿದೆ, ಕುಂಟೆ ಇದೆ, ಅದನ್ನು ಕಲ್ಯಾಣಿ ರೂಪದಲ್ಲಿ ಮಾಡಬೇಕು. ಕುಡಿಯೋ ನೀರಿನ ವ್ಯವಸ್ಥೆಗೆ ಒಂದು ಟ್ಯಾಂಕ್ ನಿರ್ಮಾಣ ಮಾಡಬೇಕು. ಆಮೇಲೆ ಬಂದಂಥವ್ರಿಗೆ ಒಂದು ಯಾತ್ರಿ ನಿವಾಸ ಆ ಟೈಪು ಒಂದು ಮಾಡೋವಂಥದ್ದು. ದೇವರು ಏನೇನು ಮಾಡಿಸ್ಕೊತಾನೋ ಅದೆಲ್ಲ ನಡೀತದೆ. ಬಟ್ ಇದಕ್ಕೆ ತಮ್ಮ ಗಮನಕ್ಕೆ ತರ್ತೀನಿ, ಚಿತ್ತೂರು, ರಾಯದುರ್ಗ, ಆಮೇಲೆ ಕಲ್ಯಾಣದುರ್ಗ, ಪಾವಗಡ, ಬಳ್ಳಾರಿ, ಈ ಕಡೆ ಮೈಸೂರು, ಕೊಳ್ಳೇಗಾಲ, ಹಾಸನ, ಆಮೇಲೆ ಈ ಕಡೆ ಬೆಂಗಳೂರು ನಗರ ಅಂತ ಬಿಡಿ, ನಮ್ಮ ಟ್ರಸ್ಟ್ನವರು ಎಷ್ಟು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂದರೆ ನಿಸ್ವಾರ್ಥ ಸೇವೆ. ತಮ್ಮಿಂದ ಏನು ಸಾಧ್ಯವೋ ಅದನ್ನು ಕೊಡುವಂಥದ್ದಾಗಲಿ, ಕೊಡೋಕ್ಕಾಗದೇ ಇರುವಂಥವ್ರು ಪ್ರತಿ ವಾರ ಇಳಿ ವಯಸ್ಸಿನಲ್ಲೂ ಸಹಿತ ಅವರುಗಳು ಬಂದು ಶ್ರೀ ಸ್ವಾಮಿ ಸೇವೆ ಮಾಡ್ತಾಯಿದ್ದಾರೆ. ಕೆಲವರು ಏನು ಸಾಧ್ಯ ಇದೆಯೋ ಅದು ಎಲ್ಲ ದಾನ ಧರ್ಮದ ರೂಪದಲ್ಲಿ ಮಾಡಿದ್ದಾರೆ. ಈಗಲೂ ಇನ್ನೂ ಮಾಡೋವಂಥದ್ದು ಭಾಳ ಇದೆ. ಆ ಒಂದು ದಾನದ ರೂಪದಲ್ಲಿ ನಾವೇನು ಹಣದ ರೂಪದಲ್ಲಿ ನಾವೇನು ಕೇಳ್ತಾ ಇಲ್ಲ. ಕೈಂಡ್, ವಿ ಆಲ್ವೇಸ್ ವೆಲ್ಕಮ್ ದ ಥಿಂಗ್ಸ್ ಇನ್ ಕೈಂಡ್ ಕೊಟ್ಟರೆ ನಮಗೆ ಭಾರಿ ಅನುಕೂಲ ಆಗುತ್ತೆ. ನೀವು ಈ ಕ್ಷೇತ್ರದ ಅಭಿವೃದ್ಧಿನಲ್ಲಿ ನೀವು ಪಾಲ್ದಾರರಾಗಬೇಕು. ನೀವು ಸಹಿತ ಇದಕ್ಕೆ ಒಂದು ವ್ಯವಸ್ಥೆಯ ಪಾಲ್ದಾರರಾಗಿ ಶ್ರೀ ಸ್ವಾಮಿಲಿ ತಾವು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಬಂದಿರೋರಲ್ಲಿ 50% ಬೆಂಗಳೂರು ಸಿಟಿಯವರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಆಂಧ್ರದಿಂದ ಭಾಳ ಜನ ಬರ್ತಾರೆ. ನಾನು ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ಇದು ರೆಡ್ಡಿಗಳಿಗೂ ಮತ್ತು ಗೊಲ್ಲರಿಗೂ ಸಮ್ಮಿಳನ ಆದಂಥ ಒಂದು ಕ್ಷೇತ್ರ. ಆದರೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಇದು. ಇಲ್ಲಿ ಜಾತ್ಯತೀತವಾಗಿ ಎಲ್ಲ ಜಾತಿ ಜನಾಂಗದವರು, ಇವರು ಅನ್ನೋ ಪ್ರಶ್ನೆಯೇ ಇಲ್ಲ. ಇಲ್ಲಿ ಅವರು ಇವರು ಅನ್ನೋಂಥ ಪ್ರಶ್ನೆನೇ ಇಲ್ಲ. ಎಲ್ರಿಗೂ ಸರ್ವಧರ್ಮ ಸಮನ್ವಯತೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಒಂದು ಹೇಳ್ತೀನಿ, ಮೊದಲು ನಾನು ಸೇರಿದಂತೆ ವರ್ಷಕ್ಕೆ ಒಂದೇ ಒಂದು ಸಾರಿ ಬರ್ತಿದ್ವಿ, ಏನೋ ಶ್ರಾವಣದಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಬರ್ತಿದ್ವಿ. ಅಷ್ಟು ಬಿಟ್ಟರೆ ಈ ಕಡೆ ಬರ್ತಾನೆ ಇರಲಿಲ್ಲ. ಈಗ ವಾರನೂ ಬರೋಕ್ಕೆ ಶುರು ಮಾಡೋರು, ತಿಂಗಳಲ್ಲಿ 4 ವಾರನೂ ಬರೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ಹೊಸ ಮುಖಗಳು, ಎಲ್ಲ ಹೊಸ ಜನ. ನನಗೆ ಆಶ್ಚರ್ಯ, ಸ್ವಾಮಿಯ ಮಹಿಮೆ ಎಲ್ಲಿವರೆಗೂ ಪ್ರಚಾರ ಆಗಿದೆ ಅಂತ ನಿಮ್ಮ ಮಾಧ್ಯಮದ ಮೂಲಕನೂ ನಾವು ನಿಮ್ಮ ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡ್ತೇವೆ. ಇಲ್ಲಿ ಸೌಲಭ್ಯ ಇದೆ, ಇರೋ ಸೌಲಭ್ಯದ ಇತಿಮಿತಿ ಒಳಗೆ ಶ್ರೀ ಸ್ವಾಮಿಯ ಸೇವೆ ಮುಖ್ಯನೇ ಹೊರತು ನಮಗೆ ಲಕ್ಸುರೀಸ್ ಮುಖ್ಯ ಅಲ್ಲ. ಅಂಥ ಒಂದು ಭಗವಾನ್ ಲಕ್ಷ್ಮೀ ನರಸಿಂಹ ಸ್ವಾಮಿ ಇಲ್ಲಿ ನೆಲೆಸಿರುವಂಥ ಶ್ರೀ ಕ್ಷೇತ್ರಕ್ಕೆ ತಾವೆಲ್ಲರೂ, ಬೆಂಗಳೂರಿಂದ ಇದು ಕೇವಲ 65ರಿಂದ 70 ಕಿಲೋಮೀಟ್ರ್ ದೂರ, ದೊಡ್ಡಬಳ್ಳಾಪುರದಿಂದ 28 ಕಿಲೋಮೀಟ್ರು ದೂರ, ಇಲ್ಲಿ ನಮಗೆ ಘಾಟಿ ಸುಬ್ರಹ್ಮಣ್ಯದಿಂದ ಒಂದು 20 ಕಿಲೋಮೀಟ್ರ್ ದೂರ,
ಇದು ಗೊರವನಹಳ್ಳಿಯಿಂದ ಒಂದು 15ರಿಂದ 18 ಕಿಲೋಮೀಟರ್ ದೂರ. ಇದ್ರ ಮಧ್ಯೆ ಒಂದು ಸರ್ಕ್ಯೂಟ್ ಟೈಪು ಇರುವಂಥ ಈ ಒಂದು ಕ್ಷೇತ್ರಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ಸ್ವಾಮಿಯ ಸೇವೆಯಲ್ಲಿ ಭಾಗಿದಾರರಾಗಿ, ಆಮೇಲೆ ಮತ್ತೊಂದು ಪ್ರತಿ ಶನಿವಾರ ಇಲ್ಲಿ ಅನ್ನದಾಸೋಹ ನಡೀತದೆ. ಇವತ್ತು ನೋಡಿ ಬೆಳಗ್ಗೆಯಿಂದ ಒಂದು 6-7 ಸಾವಿರ ಜನಕ್ಕೆ ಇವತ್ತು ದಾಸೋಹ ನಡೆದಿದೆ. ಆ ಒಂದು ವ್ಯವಸ್ಥೆ ಸಹಿತ ಇದೆ. ಅದನ್ನು ತಾವು ಬಳಕೆ ಮಾಡಿಕೊಂಡು ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಭಕ್ತ ಸಮೂಹದವ್ರಿಗೆ ನಾನು ವಿನಂತಿ ಮಾಡ್ತೀನಿ. ಗೆಳೆಯರೇ, ಹೇಳಿದ್ದೀನಲ್ಲ, ಹೈದರಾಬಾದ್ ಹತ್ರ ಇರ್ತಕ್ಕಂಥ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಅಲ್ಲಿ ದೊಡ್ಡದಾಗೈತೆ ಗುಟ್ಟೆ, ಇಲ್ಲಿ ಸ್ವಲ್ಪ ಸಣ್ಣದಾಗೈತೆ ಗುಟ್ಟೆ. ಭಾಳ ಪವಿತ್ರವಾದ ಶಕ್ತಿವಂತವಾದ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ನೀವು ಕೂಡ ದೇವರನ್ನು ದರ್ಶನ ಪಡಿಬೋದು. ಇಷ್ಟೊತ್ತು ನೀವು ಟ್ರಸ್ಟ್ನವ್ರು ಹೇಳ್ದಂಗೆ ಟ್ರಸ್ಟ್ನವ್ರು ಇದರ ಪುಣ್ಯಕ್ಷೇತ್ರದ ಇತಿಹಾಸವನ್ನು ಹೇಳಿದರು, ಹೆಂಗೆ ಇಲ್ಲಿಗೆ ಬರಬೇಕು ಅನ್ನೋದು ಹೇಳಿದ್ರು. ನೀವು ಬಂದು ದೇವರನ್ನು ದರ್ಶನ ಪಡಿಬೋದು.